ಇಲ್ಲ, ಒಂದು ಕಾಲೇಜ್ ಕಟ್ಟಲಿಲ್ಲ, ಒಂದು ವಿಶ್ವವಿದ್ಯಾಲಯ ಕೊಡಲಿಲ್ಲ, ಒಂದು ಅಣೆಕಟ್ಟುಗಳನ್ನು ಕಟ್ಟಲಿಲ್ಲ. ಈ ಸರ್ಕಾರದ ಸಾಧನೆ ಬರೀ ಸಾಧನಾ ಸಮಾವೇಶ. ಮಾನ್ಯ ಸಭಾಧ್ಯಕ್ಷರೇ, ಆಗಿದ್ರೂ ಸಿದ್ದರಾಮಯ್ಯನವರು ಈ ಸಾಧನಾ ಸಮಾವೇಶಗಳನ್ನು ಜೋರಾಗಿ ಎಲ್ಲ ಕಡೆ ನಡೆಸ್ತಾವ್ರೆ. ಸರ್ಕಾರದ ವಿರುದ್ಧ ಏನೇ ಮಾತಾಡಿದ್ರು ನಾವು ವಿರೋಧ ಪಕ್ಷದವರು ಮಾತಾಡ್ದು ನಾವು ಸುಳ್ಳು ಹೇಳ್ತೀವಿ ಅಂತ ಹೇಳ್ತಾರೆ. ಇವತ್ತು ಈ ಸರ್ಕಾರದ ಬಗ್ಗೆ ಮಾನ್ಯ ಸಭಾಧ್ಯಕ್ಷರೇ, ಅವರ ಪಕ್ಷದ ಶಾಸಕರೇ ನಿಮ್ಮ ವಿರುದ್ಧ ಭ್ರಷ್ಟಾಚಾರ, ದುರಾಡಳಿತ, ನಿಷ್ಕ್ರಿಯತೆ ಆಗಿದೆ ಸರ್ಕಾರ ಅಂತೇಳಿ ಆರೋಪ ಮಾಡಿದ್ದಾರೆ. ಈ ಸರ್ಕಾರದ ವಿರುದ್ಧ ಮೊದಲು ಮಾತಾಡಿದವರು BR ಪಾಟೀಲ್ರು. ಅವರು ನಮ್ಮ ಮುಖ್ಯಮಂತ್ರಿಗಳ ಕಾಸ ದೋಸ್ತು. ಅವರು ಒಂದು ಆರೋಪವನ್ನು ಮಾಡಿದ್ರು. ಏನಂತ ಹೇಳಿದ್ರೆ ಸಲಹೆಗಾರರು ಕೂಡ ಅವರು. ಇವರಿಬ್ಬರು ಒಟ್ಟಿಗೆ, ಸಿದ್ದರಾಮಯ್ಯನವರು ಮತ್ತು BR ಪಾಟೀಲ್ ಒಟ್ಟಿಗೆ ಜನತಾದಳ ಬಿಟ್ಟು ಕಾಂಗ್ರೆಸ್ ಪಾರ್ಟಿ ಸೇರಿದಂಥವ್ರು, ಕಾಸ ದೋಸ್ತಿಗಳು. ಅವರೊಂದು ಆರೋಪ ಮಾಡಿದ್ರು ಈ ಸರ್ಕಾರದಲ್ಲಿ. ಏನಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ, ಅವರ ಆಪ್ತ ಸಚಿವರ ಮೇಲೆ ಮಾನ್ಯ ಜಮೀರ್ ಅಹಮದ್ ಖಾನ್ ವಿರುದ್ಧವೇ ನೇರ ಆರೋಪ ಮಾಡಿದ್ರು. ಹಣ ಕೊಟ್ಟರೆ ರಾಜೀವ್ ಗಾಂಧಿ ವಸತಿ ಯೋಜನೆಗಳನ್ನು, ಮನೆಗಳನ್ನು ಹಂಚಲಾಗುತ್ತಿದೆ ಎಂದು ನೇರವಾಗಿ ಆರೋಪ ಮಾಡಿದ್ರು. ಅವರು ತಮ್ಮ ಆರೋಪ ಸಮರ್ಥಿಸಿಕೊಂಡ್ರು. ತಮ್ಮ ಆರೋಪವನ್ನು ಹಿಂದಕ್ಕೆ ಪಡಿಲಿಲ್ಲ. ಅದರ ಬಗ್ಗೆ ತನಿಖೆ ಆಗಲಿ ಅಂತ ಹೇಳಿದ್ರು. ಅದಕ್ಕೆ ಮಾನ್ಯ ಸಭಾಧ್ಯಕ್ಷರೇ, ಈ ಆರೋಪ ಮಾಡಿದ ತಕ್ಷಣವೇ AICC ಮುಖಂಡರಾದಂಥ ಸುರ್ಜೇವಾಲರು ಬಂದರು. ಪಟೇಲರನ್ನ ಕರೆದು ಮಾತಾಡಿಸಿದ ಮೇಲೆ ಜಮೀರ್ ಅಹಮದ್ ಖಾನ್ ಅನ್ನು ಅವ್ರು ಕರೆಸಿದ ಮೇಲೆ ಜಮೀರ್ ಅಹಮದ್ ಖಾನ್ ಅವರು ಆಚೆ ಬಂದು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, 2 ವರ್ಷದಲ್ಲಿ ಸರ್ಕಾರ ಹೇಗೆ ನಡೀತಿದೆ ಅನ್ನೋದನ್ನ ನಾನು ಸಲಹೆ ಕೊಡ್ತಾ ಇದ್ದೀನಿ. ಸಲಹೆ ಕೊಡ್ಬೇಕಾ ಬೇಡವಾ ಹೇಳಿ.